ತುಂಬಾ ದಿನ ಆದ್ಮೇಲೆ ಕಿಚನ್ ಇಂದ ವ್ಲಾಗ್ಸ್ ನ ಮಾಡ್ತಾ ಇದ್ದೀನಿ ಅಂಡ್ ಇವತ್ತು ಬ್ರೇಕ್ಫಾಸ್ಟ್ ಜೊತೆಗೆ ಒಂದು ಸಿಂಪಲ್ ಆಗಿರುವಂತ ಡೆಸರ್ಟ್ ನ ಕೂಡ ಮಾಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂತ ರೆಸಿಪಿನ ನಾನು ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಅಂಡ್ ಇದ್ರ ಜೊತೆಗೆ ನನ್ನ ಕಿಚನ್ ಟವಲ್ಸ್ ಕೂಡ ಖಾಲಿಯಾಗಿತ್ತು, ಸೊ ಅದನ್ನ ಕೂಡ ರೀಫಿಲ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡೋದು ಬಿಕೋ ಬ್ಯಾಂಬೂ ರಿಯೂಸಬಲ್ ಕಿಚನ್ ಟವಲ್ಸ್. ಪರ್ಸಿಮನ್ ಅನ್ನೋ ಫ್ರೂಟ್ ನ ಯೂಸ್ ಮಾಡ್ಕೊಂಡು ಇವತ್ತು ಡೆಸರ್ಟ್ ನ ಮಾಡ್ತೇನೆ. ಐ ಆಮ್ ನಾಟ್ ಶೋರ್ ಇದನ್ನ ನಾನು ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡ್ತಾ ಇದೀನ ಅಂತ. ಎರಡು ಫ್ರೂಟ್ಸ್ ನ ವಾಶ್ ಮಾಡಿ ಪೀಲ್ ಮಾಡಿ ಚಾಪ್ ಮಾಡ್ಕೊಂಡು ಒಂದು ಬ್ಲೆಂಡರ್ ಹಾಕಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಫ್ ಕೋಕೋ ಪೌಡರ್ ನ ಹಾಕಿ ಸ್ವಲ್ಪ ನೀರ್ ಹಾಕಿ ಬ್ಲೆಂಡ್ ಮಾಡಿ ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಇದನ್ನ ಫ್ರಿಡ್ಜ್ ಅಲ್ಲಿ 1 ರಿಂದ 2 ಅವರ್ ಸೆಟ್ ಆಗೋದಕ್ಕೆ ಇಡಬೇಕಾಗುತ್ತೆ. ಅಂಡ್ ಅಷ್ಟರಲ್ಲಿ ನಾನೀಗ ಬೆಳಗ್ಗೆ ತಿಂಡಿ ಕೂಡ ರೆಡಿ ಮಾಡ್ಕೊಂಡೆ. ಇದೆಲ್ಲ ಮುಗಿಸಿ ಈಗ ಕ್ವಿಕ್ ಆಗಿ ಕಿಚನ್ ನ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ. ನಾನು ಕಿಚನ್ ನ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡೋದು ಬಿಕೋರ್ ಅವರ ಬ್ಯಾಂಬೂ ರಿಯೂಸಬಲ್ ಕಿಚನ್ ಟವಲ್ಸ್. ಒಂದೇ ಸಲ ವೈಪ್ ಮಾಡೋದ್ರಿಂದ ಸ್ಲ್ಯಾಬ್ಸ್ ಎಲ್ಲ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಅಂಡ್ ಇದನ್ನ ನಾವು ಸಾಕಷ್ಟು ಬಾರಿ ರಿಯೂಸ್ ಕೂಡ ಮಾಡಬಹುದು. ಬಟ್ಟೆಗಳು ಯೂಸ್ ಮಾಡಿದಾಗ ಯೂಸ್ ಮಾಡ್ತಾ ಸಿಕ್ಕಾಬಟ್ಟೆ ವಾಸನೆ ಕೂಡ ಬರುತ್ತೆ, ಬಟ್ ಇದರಲ್ಲಿ ಯಾವುದೇ ತರ ವಾಸನೆ ಬರಲ್ಲ ಅಂಡ್ ತುಂಬಾ ಈಸಿಯಾಗಿ ಇದನ್ನ ಕೂಡ ನಾವು ವಾಶ್ ಮಾಡ್ಕೊಂಡು ರೀಯೂಸ್ ಮಾಡ್ಕೋಬಹುದು. ಈ ಪ್ರಾಡಕ್ಟ್ ಲಿಂಕ್ ಬೇಕಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಇದ್ರ ಜೊತೆಗೆ ನನ್ನ ಪುಡಿಂಗ್ ಕೂಡ ಸೆಟ್ ಆಗಿದೆ. ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಬೈ.